ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು 2 ವರ್ಷದ ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟ್ಗಾಗಿ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳ ಪೈಕಿ ಒಂದು 2 ರೌಂಡ್ಸ್ಗಳು ಕೂಡ ಕಂಪ್ಲೀಟ್ ಆಗಿ 3ನೇ ರೌಂಡ್ಸ್ನಲ್ಲೂ ಕೂಡ ಕೆಲ ಅಭ್ಯರ್ಥಿಗಳು ಇದ್ರಿ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಆ ಒಂದು ರೌಂಡ್ಸ್ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್ ಕೂಡ ಪ್ರಕಟ ಆಗಿತ್ತು. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಚಲಂಜ್ ಆಗಿರ್ಬೋದು, ಒಂದು ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು, ಕಾಲೇಜ್ಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲಾಖೆಯವರು ದಿನಾಂಕ ನಿಗದಿ ಮಾಡಿದ್ರು. ಸೊ ಆ ಒಂದು ಸರ್ವರ್ ಸಮಸ್ಯೆ ಇತರೆ ಕಾರಣಗಳಿಂದ ವೆಬ್ಸೈಟ್ಗಳು ಕೆಲ ದಿನಗಳಿಂದ ಆಫ್ ಆಗಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ವೆಬ್ಸೈಟ್ ಅಂತಕ್ಕಂಥದ್ದು ಆನ್ ಆಗಿದೆ ಎಂಬ ಮಾಹಿತಿಗಳು ಬರ್ತಾ ಇರುವಂತದ್ದಾಗಿರುತ್ತೆ. ನಾವು ಕೂಡ ಚೆಕ್ ಮಾಡಿದ್ದೇವೆ, ವೆಬ್ಸೈಟ್ ಆನ್ ಆಗಿರುವಂತದ್ದಾಗಿರುತ್ತೆ. ಬಟ್ ಈಗ ಅಭ್ಯರ್ಥಿಗಳ ಪ್ರಶ್ನೆ ಆಗಿರುವಂತದ್ದು ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರಾ ಅಥವಾ ಒಂದು ಥರ್ಡ್ ರೌಂಡ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇನ್ನು ಅವಕಾಶ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅಭ್ಯರ್ಥಿಗಳಿಗೆ. ಯಾಕೆ ಒಂದು ಅಭ್ಯರ್ಥಿಗಳು ಇವಾಗ ಲಾಗಿನ್ ಆದಂತ ಪಕ್ಷದಲ್ಲಿ ಅಲ್ಲಿ ಲಾಗಿನ್ ಆಗಕ್ಕೆ ಟ್ರೈ ಮಾಡಿದಾಗ ಕ್ಲೋಸ್ಡ್ ನೌ ಅಂತೆಲ್ಲ ಬರ್ತಿದೆ. ಯಾಕೆ ಒಂದು ಕ್ಲೋಸ್ಡ್ ನೌ ಅಂತ ಬರ್ತಾ ಇದೆ, ಏನಾಗ್ತಿದೆ ಆಗಿದ್ರೆ ವೆಬ್ಸೈಟ್ ನಲ್ಲಿ? ಸೊ ಇವಾಗ ಫೋರ್ತ್ ರೌಂಡ್ ಬಿಡ್ತಾರಾಗಿದ್ರೆ ಅಥವಾ ಥರ್ಡ್ ರೌಂಡ್ ಏನಾದ್ರು ಸಿಕ್ಕಿರುವಂತ ಸೀಟ್ ನಮ್ಗೆ ಹೋಗ್ಬಿಡುತ್ತಾ, ಏನು ಎತ್ತ ಅಂತ ಗೊಂದಲದಲ್ಲಿ ಇದೆಲ್ಲ. ಇದ್ರ ಬಗ್ಗೆ ಮಾಹಿತಿನ ಬರೆದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡದ ವೈಜ್ದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ.ಎಡ್ ಆಗಿರ್ಬೋದು, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಮಾಹಿತಿನ ನೀವು ತಿಳ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನ ತಿಳಿಸ್ತಾ ಇರೋದಾಗಿರುತ್ತೆ ಅಂತ ಕೂಡ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡ್ಬೇಡ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಮಾಹಿತಿನ ಪಡ್ಕೊಂತಾ ಇರಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಏನು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದೆಲ್ಲ ಮಾಹಿತಿ ಕೊಟ್ಟಿದ್ರಲ್ಲ. ಜನವರಿ ತಿಂಗಳ 7ನೇ ತಾರೀಕು 2026ನೇ ತಾರೀಕು ಸಂಜೆಯಿಂದ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 2026ರಿಂದ ಅಂದ್ರೆ ಜನವರಿ 7ನೇ ತಾರೀಕು ಸಂಜೆಯಿಂದ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ವೆಬ್ಸೈಟ್ಗಳು ಆಫ್ ಆಗಿತ್ತು ಅಂತ ಹೇಳ್ಬೋದು. ಜನವರಿ 8, 9, 10ನೇ ತಾರೀಕು ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಈ ದಿನಾಂಕಗಳಲ್ಲೆಲ್ಲ ವೆಬ್ಸೈಟ್ಗಳು ಆಫ್ ಆಗಿತ್ತು ಅಂತ ಹೇಳ್ಬೋದಾಗಿರುತ್ತೆ. ವೆಬ್ಸೈಟ್ ಆನ್ ಆಗಿರಲಿಲ್ಲ. ಸೊ ಅಭ್ಯರ್ಥಿಗಳು ಎಷ್ಟೇ ಬಾರಿ ಚೆಕ್ ಮಾಡಿದ್ರು ಕೂಡ ಬರ್ತಿರಲಿಲ್ಲ. ಮತ್ತೆ ನೂಡಲ್ ಸೆಂಟರ್ಗಳಲ್ಲೂ ಕೂಡ ವಿಸಿಟ್ ಮಾಡಿದಾಗಲೂ ಕೂಡ ಅವರು ಕೂಡ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಏನೋ ಚಲನನ ತಗೊಂಡು ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಳಿಕ್ಕೆ ಹೋಗಿದ್ರಲ್ಲ, ಅಲ್ಲಿ ಕೂಡ ಒಂದು ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಕೂಡ ಸರ್ವರ್ ಅಥವಾ ವೆಬ್ಸೈಟ್ ಬರ್ತಿರಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅವರು ಕೂಡ ಏನೋ ಒಂದು ಹೇಳಿ ಕಳಿಸಿರುವಂತದ್ದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ಪ್ರಶ್ನೆ ಆಗಿತ್ತು ಏನಾಗ್ತಿದೆ ಹಾಗೆ ಅಂತಲ್ಲ. ಇದೀಗ ವೆಬ್ಸೈಟ್ ಅಂತೂ ಓಪನ್ ಆಗಿದೆ. ಇಂದು ಕೂಡ ಏನು ಭಾನುವಾರದಂದು ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಮಧ್ಯಾಹ್ನದ ಬೆಳಗ್ಗೆಲ್ಲ ವೆಬ್ಸೈಟ್ಗಳು ಓಪನ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರೋದಾಗಿರುತ್ತೆ. ಇದೀಗ ವೆಬ್ಸೈಟ್ ಆನ್ ಆಗಿದೆ ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಲಾಗಿನ್ ಆಗಕ್ಕೆ ಹೋದಾಗ ಅಲ್ಲಿ ಅವರಿಗೆ ಕ್ಲೋಸ್ಡ್ ನೌ ಅಂತ ಬರ್ತಿದೆ. ಏನಕ್ಕೆ ಬರ್ತಿದೆ ಅಂತ ನಾವು ಕ್ವಶನ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳುವಂತಂದ್ರೆ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಅರ್ಥ ಮಾಡ್ಕೋಬೇಕಿರುತ್ತೆ. ಜನವರಿ ತಿಂಗಳ 8ನೇ ತಾರೀಕಿನ ತನಕ ಅಂದ್ರೆ ಅಡ್ಮಿಷನ್ ಸ್ಲಿಪ್ ಅನ್ನ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು, ಚಲನ ಆಗಿರ್ಬೋದು, ಇದೆಲ್ಲ ತಗೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಂತದ್ದು ಏನಿರುತ್ತಲ್ಲ, ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಸೀಟ್ ಸಿಕ್ಕಂತದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅನ್ನ ಕೊಡ್ಲಿಕ್ಕೆ ನಂತರದಲ್ಲಿ ಒಂದು ಅಡ್ಮಿಷನ್ಸ್ ಚಲನ್ ಜನರೇಟ್ ಮಾಡಲಿಕ್ಕೆ ಕೊಟ್ಟಂತ ಲಿಂಕ್ ಏನಿತ್ತಲ್ಲ, ಇಲಾಖೆಯವರು ಕೂಡ ನೋಟಿಫಿಕೇಶನ್ ಪ್ರಕಟಣೆಯಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ರು. ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 31, 2025ರಿಂದ ಜನವರಿ 8, 2026ರ ಒಳಗಾಗಿ ಅಭ್ಯರ್ಥಿಗಳು ಈ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಚಲನ್ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಸ್ಲಿಪ್ ತಗೊಂಡು ನಿಗದಿತ ದಿನಾಂಕದೊಳಗೆ ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ. ಸೊ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಆ ಒಂದು ಲಿಂಕ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ರಲ್ಲ, ಅದು ಜನವರಿ 8ನೇ ತಾರೀಕು ತನಕ ಅವರು ಓಪನ್ ಮಾಡಿರ್ತಾರೆ ಅಥವಾ ಅದನ್ನ ಆಕ್ಟಿವ್ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಅಂದ್ರೆ ಆ ಲಿಂಕ್ ನ ರೆಡಿ ಮಾಡಿರುವಂಥದ್ದು ಜನವರಿ 8ನೇ ತಾರೀಕು ತನಕ ಆಗಿರುತ್ತೆ. ಸೊ ಈಗ ನೀವು ಅಭ್ಯರ್ಥಿಗಳು ಇವಾಗ ಹೋಗ್ತಿದ್ರಲ್ಲ, ಸೊ ಈ ಕಾರಣಕ್ಕೆ ಈಗ ಆಫ್ ಅಂತ ಬರ್ತಿರುತ್ತೆ. ಕಾಮನ್ ಆಗಿ ಈಗ ಕ್ಲೋಸ್ ಅಂತ ಬರ್ತಾ ಇರೋದಾಗಿರುತ್ತೆ. ಇದಕ್ಕೂ ಮುಂಚೆನೂ ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ಒಂದು ರೌಂಡ್ಸ್ ಏನಾದರೂ ಕಂಪ್ಲೀಟ್ ಆದ ಸಂದರ್ಭದಲ್ಲಿ ನೀವು ಮತ್ತೆ ಏನಾದ್ರು ಆಪ್ಷನ್ ಎಂಟ್ರಿ ಕ್ಲೋಸ್ ಆಯ್ತು ಅನ್ಕೊಳ್ಳಿ, ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಕೊಡ್ತೀನಿ, ಆಪ್ಷನ್ ಎಂಟ್ರಿನೇ ಕೊಟ್ಟಿದ್ರು ಅನ್ಕೊಳ್ಳಿ ಅಥವಾ ಬೇರೆದೇನಿದ್ರು ಕೂಡ ಅಲ್ಲಿ ಕ್ಲಿಕ್ ಮಾಡಿದಾಗ ಆಪ್ಷನ್ ಎಂಟ್ರಿ ಮುಗಿದ ನಂತರ ಕ್ಲೋಸ್ ಆದ್ಮೇಲೆ ನೀವು ಅದೇ ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ಲೋಸ್ ಅನ್ನೋ ಅಂತಾನೆ ಬರುತ್ತೆ. ಅದು ಅಂದ್ರೆ ಆ ದಿನಾಂಕದ ತನಕ ಮಾತ್ರ ಅದನ್ನ ಆಕ್ಟಿವ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಒಂದು ಲಿಂಕ್. ಸೊ ಆ ಬೇಸ್ ಮೇಲೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿರೋದಾಗಿರುತ್ತೆ. ಈ ಕಾರಣಕ್ಕೆ ಇವಾಗ ಅವ್ರು ಕೊಟ್ಟಂತ ದಿನಾಂಕ ಏನಿತ್ತಲ್ಲ ಅದು ಕ್ಲೋಸ್ ಆಗಿದ್ದಾವೆ. ಸೊ ಆ ಕೊಟ್ಟಂತ ಲಿಂಕ್ ಏನಿತ್ತಲ್ಲ, ಈಗ ನೀವು ಕ್ಲಿಕ್ ಮಾಡಿದಾಗ ಕ್ಲೋಸ್ ಅನ್ನೋ ಅಂತಾನೆ ಬರ್ತಿದೆ, ಅಂದ್ರೆ ದಿನಾಂಕ ಮುಗ್ದಿರೋದ್ರಿಂದ ಆ ತರ ಬರ್ತಿದೆ. ಸೊ ಈಗ ಮತ್ತೇನಾಗಿದ್ರೆ ಆಗ ನಾವು ಇನ್ನ ಚಲನ್ ತಗೊಂಡಿಲ್ಲ, ಅಡ್ಮಿಷನ್ ಸ್ಲಿಪ್ ನ ತಗೊಂಡಿಲ್ಲ, ಈಗ ನೋಡಲ್ ಸೆಂಟರ್ ಹೋದ್ರು ಕೂಡ ಸೇಮ್ ಅದೇ ಬರ್ತಾ ಇರುತ್ತೆ. ಸೊ ಸದ್ಯಕ್ಕೆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಏನಾದ್ರು ಅಪ್ಡೇಟ್ ಆದಾಗ ಮಾಹಿತಿನ ಕೊಡ್ತಾನೆ. ಬಟ್ ಈಗ ಅಭ್ಯರ್ಥಿಗಳಿಗೆ ನಾವು ನೆಕ್ಸ್ಟ್ ರೌಂಡ್ ಅಂತ ಕೊಡಬೇಕು ಅನ್ಕೊಂಡಿದ್ವಿ, ಅದನ್ನ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಏನಿದೆ ಅದ್ರ ಬಗ್ಗೆ ಹೇಳುವಂತಂದ್ರೆ ಇಲಾಖೆ ಕಡೆಯಿಂದ ವೆಯ್ಟ್ ಮಾಡಿ ನೋಡಬೇಕಿರುತ್ತೆ. ಆಲ್ಮೋಸ್ಟ್ ಸೋಮವಾರ ಅಥವಾ ನಾಳೆ ಬರುವಂತ ಸಾಧ್ಯತೆ ಜಾಸ್ತಿ ಇರುವಂತದ್ದು. ಏನಾದ್ರು ಮಾಹಿತಿಗಳು ಇಲಾಖೆ ಕಡೆಯಿಂದ ದಿನಾಂಕವನ್ನು ವಿಸ್ತರಣೆ ಮಾಡುವ ಸಾಧ್ಯತೆಗಳು ಕಾಣ್ತಾ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಈ ರೀತಿ ಸಮಸ್ಯೆ ಇಲಾಖೆ ಕಡೆಯಿಂದ ಆಗಿರೋದ್ರಿಂದ ಅಭ್ಯರ್ಥಿಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಭ್ಯರ್ಥಿಗಳು ಆ ಕಾರಣಕ್ಕೆ ಇಲಾಖೆ ಕಡೆಯಿಂದ ದಿನಾಂಕವನ್ನ ವಿಸ್ತರಣೆ ಮಾಡಿ ಇಲಾಖೆಯವರು ಮಾಹಿತಿನ ಕೊಡಬೇಕಾಗಿರುತ್ತೆ. ಆ ಒಂದು ರೀಸನ್ ಇಂದ ಕಳೆದ ವರ್ಷಗಳು ಕೂಡ ವಿಸ್ತರಣೆ ಅಂತೂ ಆಗಿರ್ತವೆ ಇದರ ತಾಂತ್ರಿಕ ದೋಷಗಳೆಲ್ಲ ಆದಾಗ. ಸೊ ವಿಸ್ತರಣೆ ಮಾಡಿದಾಗ ಮಾತ್ರ ಹೊಸ ಲಿಂಕ್ ಅಂದ್ರೆ ಹೊಸದಾಗಿ ಆಕ್ಟಿವ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಆಕ್ಟಿವೇಟ್ ಮಾಡಿದಾಗ ಆ ಲಿಂಕ್ ನ ಅಭ್ಯರ್ಥಿ ನೆಕ್ಸ್ಟ್ ರೌಂಡ್ ಕೊಡೋದಾಗಿರ್ಬೋದು, ಚಲನ್ ಡೌನ್ಲೋಡ್ ಮಾಡೋದಾಗಿರ್ಬೋದು, ಇನ್ನು ನೋಡಲ್ ಸೆಂಟರ್ಗೆ ಹೋಗಿ ಅಡ್ಮಿಷನ್ ಸ್ಲಿಪ್ ನ ತಗೊಳ್ಳೋದಾಗಿರ್ಬೋದು, ಈ ಒಂದು ಪ್ರಕ್ರಿಯೆನ ಮಾಡಬಹುದಾಗಿರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಇನ್ನು ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ರ ಅಂತ ಏನು ಕೇಳ್ತಿರಲ್ಲ, ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ಮಾಹಿತಿ ಇಲಾಖೆಯವರು ಕೊಟ್ಟಿಲ್ಲ. ಕೊಟ್ಟಂತ ಸಂದರ್ಭದಲ್ಲಿ ಕನ್ನಡ ವೆಬ್ಸೈಟ್ ಮಾಹಿತಿನ ಕೊಡ್ತೇವೆ. ಇನ್ನೂ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ, ಅಥವಾ ಯಾವ ತರ ಒಂದು ನೆಕ್ಸ್ಟ್ ರೌಂಡ್ ಗಳಿಗೆ ಕಾಲೇಜುಗಳನ್ನ ಆಯ್ಕೆ ಮಾಡಬೇಕು, ಪ್ರೋಸೆಸ್ಗಳ ಬಗ್ಗೆ ಗೊತ್ತಾಗ್ತಿಲ್ಲ, ಅಥವಾ ಸ್ಟಾರ್ ಮಾರ್ಕ್ ಕಡೆ ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ,
ಅಲ್ಲಿ ಅಭ್ಯರ್ಥಿಗಳು ಇನ್‌ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮ್ಮ ಜೊತೆ ಇನ್‌ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗೋದಾಗಿರುತ್ತೆ. ಇನ್‌ಸ್ಟಾಗ್ರಾಮ್‌ನಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ನೀವು ಏನೇ ಹೆಚ್ಚುವರಿ ಪ್ರಶ್ನೆ ಆಗಿರ್ಬೋದು, ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಂಡು 4th ರೌಂಡಲ್ಲಿ ಯಾವ ತರ ಕಾಲೇಜನ್ನ ಆಯ್ಕೆ ಮಾಡಬೇಕು, ಯಾವ ತರ ಒಂದು ಸೀಟ್‌ಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಯಾವ ತರ ನೀವು ಸೀಟನ್ನ ಪಡ್ಕೋಬಹುದಾಗಿರುತ್ತೆ, ಹೆಚ್ಚುವರಿ ಗೈಡೆನ್ಸ್ ಅನ್ನು ನೀವು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ. ಯಾಕಂದ್ರೆ ನೂರಾರು ಐಡಿಗಳ ಮೆಸೇಜ್‌ಗಳ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪದೇನೆ ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಂತ ಅಭ್ಯರ್ಥಿಗಳಿಗೆ ಬ್ರಾಡ್‌ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಈ ತರ ಒಂದು ಮಾಹಿತಿಗಳನ್ನ ಕೂಡ ಹೆಚ್ಚುವರಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಕಾಲ್ ಮುಖಾಂತರ ಮಾಹಿತಿನ ಗೈಡೆನ್ಸ್ ಅನ್ನ ಪಡ್ಕೋಬಹುದಾಗಿರುತ್ತೆ. ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ.